श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालाधये. ಉಪಮಾನ ಅದಾಗಿದೆ. ಅದು ಅದಾದ ಮೇಲೆ ಅಭಾವ. ನಾನು ಅಭಾವಾಕ್ಯಂ ಪೃಥಕ್ ಪ್ರಮಾಣಂ ಅಸ್ತಿ. ನೋಡಿ, ಪ್ರಮಾಣ ಅಂದ್ರೆ ಯಥಾರ್ಥ ಜ್ಞಾನವನ್ನು ತಂದುಕೊಡೋದು ಅಂತ ನಾವು ನೋಡಿದ್ದೀವಿ. ಪ್ರಮಾಣ ಅಂದ್ರೆ ಏನು? ಯಥಾರ್ಥ ಜ್ಞಾನಂ ಪ್ರಮಾಣಂ ಅಂತ ಮೊದಲಿಂದ ನೋಡ್ತಾ ಬಂದದ್ದು. ಅದು ಎಷ್ಟು ವಿಭಾಗ ಹಾಗೆಂದ್ರೆ ಮೂರೇ ವಿಭಾಗ: ಪ್ರತ್ಯಕ್ಷ, ಅನುಮಾನ, ಆಗಮ, ಹಾಗೆ ಅಂತ ಮೂರೇ ವಿಭಾಗ. ಬೇರೆಯವರು ಈ ರೀತಿಯಾದ ವಿಭಾಗ ಹೇಳೋದಿಲ್ಲ, ಇನ್ನು ಹೆಚ್ಚು ಹೇಳ್ತಾರೆ ಅಥವಾ ಕೆಲವುದು ಕಡಿಮೆ ಹೇಳ್ತಾರೆ, ಹಾಗೆ ಅಂತ ನಾವು ನೋಡ್ತಾ ಬಂದಿದ್ದೀವಿ. ಅರ್ಥಾಪತ್ತಿ, ಉಪಮಾನ ಇದನ್ನೆಲ್ಲ ಪೃಥಕ್ ಪ್ರಮಾಣ ಅಂತ ನ್ಯಾಯಿಕರು ಹೇಳ್ತಾರೆ. ಇಲ್ಲ, ಅದೆಲ್ಲವನ್ನು ಕೂಡ ಅನುಮಾನದಲ್ಲೇ ಅಂತರ್ಭಾವ ಮಾಡಬಹುದು ಅಂತ ನಾವು ಅದನ್ನ ಪ್ರೂವ್ ಮಾಡ್ತಾ ಬಂದದ್ದು ಸೋಫಾರ್. ಈಗ ಅಭಾವ ಅಂದ್ರೆ ಅಭಾವವನ್ನು ಕೂಡ ಪೃಥಕ್ ಪ್ರಮಾಣ ಅಂತ ಅವರು ಹೇಳ್ತಾರೆ. ಅಭಾವ ಅಂದ್ರೆ ಏನೋ ಒಂದು ಭಾವ ಅಂತ ಇರೋದು. ಅಭಾವ ಅಂದ್ರೆ ಇಲ್ಲದೆ ಇರೋದು. ಭೂತಲೆ ಘಟಃ ನಾಸ್ತಿ, ಭೂಮಿಯಲ್ಲಿ ಘಟ ಇಲ್ಲ. ಹಂಗಂದ್ರೆ ಯಾವುದರ ಅಭಾವ ಇದೆ ಭೂಮಿಯಲ್ಲಿ? ಘಟದ ಅಭಾವ ಅಂತ ಹೇಳ್ಬೇಕು. ಘಟದ ಅಭಾವ ಇದೆ. ಭೂತಲೆ ಘಟಃ ನಾಸ್ತಿ ಹಂಗಂದ್ರೆ ಏನರ್ಥ? ಭೂಮಿಯಲ್ಲಿ ಘಟದ ಅಭಾವ ಇದೆ ಅಂತ ಅರ್ಥ. ಅಭಾವ ಅಂದ್ರೆ ಇಲ್ಲ ಅಂತ ಅರ್ಥ. ಯಾವುದು ಇಲ್ಲವೋ ಅದು. ಇದನ್ನ ಪೃಥಕ್ ಪ್ರಮಾಣ ಅಂತ ಹೇಳ್ತಾರೆ. ಯಾಕೆ ನೋಡಿ, ಅವರ ವಿಚಾರ ನೋಡಿ. ತಚ್ಚ ಅಭಾವ ಗ್ರಹಣಾಯ ಅಂಗೀಕರಣೀಯಂ. ಆ ಒಂದು ವಸ್ತು ಇಲ್ಲಾಂಬ ಅದನ್ನ ನಾವು ಗ್ರಹಣ ಮಾಡಬೇಕು ಅಂದ್ರೆ ಅದನ್ನ ಪ್ರಮಾಣ ಅಂತ ಒಪ್ಪಬೇಕಲ್ಲ. ಅಭಾವವೇ ಪ್ರಮಾಣ ಇಲ್ಲ ಅಂತ ಹೇಳ್ಬಿಟ್ರೆ ಹಂಗೆ ಹೇಳಿಕ್ ಬರೋದು. ಅದರಿಂದ ತಚ್ಚ ಅಭಾವ ಗ್ರಹಣಾಯ ಅಂಗೀಕರಣೀಯ. ಅದು ಇಲ್ಲ ಅಂತ ನಾವು ಒಪ್ಪಬೇಕು ಅಂದ್ರೆ ಅಭಾವವನ್ನ ಪ್ರಮಾಣ ಅಂತ ಒಪ್ಪಬೇಕು. ಹಾಗೆ ತಥಾಹಿ ಘಟಾದಿ ಅನುಪಲಬ್ಧವು ಘಟಾಭಾವ ನಿಶ್ಚೀಯತೆ. ಭೂಮಿಯಲ್ಲಿ ಘಟ ಇಲ್ಲ ಅಂತ ನಮಗೆ ಗೊತ್ತಾದ ಮೇಲೆ, ಭೂಮಿಯಲ್ಲಿ ಘಟ ಇರುವಾಗ ಘಟದ ಅಭಾವ ಅಂತ ಹೇಳೋದಿಲ್ಲ. ಭೂಮಿಯಲ್ಲಿ ಘಟ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಘಟಾದಿ ಅನುಪಲಬ್ಧವು. ಉಪಲಬ್ಧ ಅನುಪಲಬ್ಧ ಅಂದ್ರೆ ವ್ಯತ್ಯಾಸ ಇಷ್ಟೇ. ಉಪಲಬ್ಧ ಅಂದ್ರೆ ನಮಗೆ ಗೊತ್ತಾಗಬೇಕು, ಕಾಣಿಸ್ಬೇಕು, ಇರಬೇಕು. ಅದನ್ನ ಉಪಲಬ್ಧಿ ಅಂತ ಕರೀತಾರೆ. ಅನುಪಲಬ್ಧಿ ಅಂದ್ರೆ ಇಲ್ಲ ಅಂತ ಇಲ್ಲದೆ ಇರೋದು. ಘಟಾದಿ ಘಟ ಮೊದಲಾದವುಗಳ ಅನುಪಲಬ್ಧಿ ಇದ್ದಾಗ ಏನಾಗ್ತದೆ? ಘಟಾಭಾವ ನಿಶ್ಚೀಯತೆ. ಇಲ್ಲಿ ಘಟ ಅಭಾವ ಇದೆ ಅಂತ ನಾವು ಡೆಫಿನೆಟ್ ಆಗಿ ಹೇಳ್ತೀವಿ, ಡಿಸೈಡ್ ಮಾಡ್ತೀವಿ. ಅನುಪಲಬ್ಧಿಶ್ಚ ಉಪಲಬ್ಧಿ ಅಭಾವ ಇತಿ. ಅನುಪಲಬ್ಧಿ ಅಂದ್ರೆ ಏನು? ಇಲ್ಲ ಇಲ್ಲ ಕಾಣಲ್ಲ ಅಂದ್ರೆ ಏನರ್ಥ? ಅಂದ್ರೆ ಯಾವುದರ ಅಭಾವ ಅದು? ಉಪಲಬ್ಧಿಯ ಅಭಾವ. ಉಪಲಬ್ಧಿಯ ಅಭಾವ ಅಷ್ಟೇ. ಉಪಲಬ್ಧಿಯ ಅಭಾವವನ್ನೇ ಅನುಪಲಬ್ಧಿ ಅಂತ ಹೇಳ್ತೀವಿ. ಅದನ್ನು ಪ್ರಮಾಣ ಹೇಗೆ ಮಾಡ್ಲಿಕ್ಕೆ ಬರ್ತದೆ? ಅದೇ ಅಭಾವ ಪ್ರಮಾಣೇನ ಘಟಾಭಾವ ಗೃಹ್ಯತೆ. ಅಭಾವ ಅದರಿಂದ ಈಗ ನೋಡಿ, ಘಟ ಇಲ್ಲ ಅಂತ ನಾವು ಅದಿಲ್ಲ ಅಂಬದು ನಮಗೆ ಪ್ರತ್ಯಕ್ಷ ಅಲ್ಲ, ಘಟ ಪ್ರತ್ಯಕ್ಷ ಅಲ್ಲ. ಮತ್ತೆ ಅಂದ್ರೆ ಅಭಾವ ಅಂದ್ರೆ ಪ್ರತ್ಯಕ್ಷ ಆಗ್ಬೇಕಂದ್ರೆ ಏನಾಗ್ಬೇಕು ಹೇಳಿ? ಇಂದ್ರಿಯಾರ್ಥ ಸನ್ನಿಕರ್ಷ ಆಗಬೇಕು. ಇಂದ್ರಿಯ ಮತ್ತು ಆ ಪದಾರ್ಥಕ್ಕೆ ಸನ್ನಿಕರ್ಷ ಸಂಬಂಧ ಬರ್ಬೇಕು. ಆಗಿದ್ರೆ ಮಾತ್ರ ನಾವು ಅದನ್ನ ಹೇಳಿಕ್ ಬರ್ತದೆ. ಇಲ್ಲಿ ಘಟ ಇಲ್ಲ, ಅದರಿಂದ ಘಟದ ಸನ್ನಿಕರ್ಷ ಇಂದ್ರಿಯಕ್ಕೆ ಆಗಿಲ್ಲ, ಅದರಿಂದ ಪ್ರತ್ಯಕ್ಷ ಅಂತ ಹೇಳಿಕ್ ಬರೋದಿಲ್ಲ. ಘಟ ಇದ್ರೆ ಪ್ರತ್ಯಕ್ಷ ಅಂತ ಹೇಳ್ಬೋದು. ಮತ್ತೆ ಅನುಮಾನ, ಘಟ ಇಲ್ಲ ಅಂತ ಅನುಮಾನದಿಂದಲೂ ಹೇಳಿಕ್ ಬರೋದಿಲ್ಲ. ಯಾಕೆ? ಘಟ ಇಲ್ಲ ಅಂತ ನಮಗೆ ವ್ಯಾಪ್ತಿ ಯಾವ್ದು ನೆನಪಿಗೆ ಬರ್ತಾ ಇಲ್ಲ ನೋಡಿ. ಘಟ ಇಲ್ಲ ಅಷ್ಟೇ. ಎತ್ತರ ಧೂಮಃ ತತ್ರ ವನ್ನಿಹಿ ಅಂತ ವ್ಯಾಪ್ತಿ ಸ್ಮರಣೆ ಬಂದು ಆಮೇಲೆ ಅನುಮತಿ ಹುಟ್ಟುತ್ತದ ನಮಗೆ? ಆತರ ಇಲ್ಲ. ಆತರ ಅಲ್ಲಿ ಹುಟ್ಟುತ್ತದೆ, ಇಲ್ಲಿ ಆಗಿಲ್ಲ. ಘಟ ಇಲ್ಲ ಅಷ್ಟೇ. ಅದರಿಂದ ಅನುಮಾನದಿಂದಲೂ ಕೂಡ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಆಗಮ, ಯಾರ ಬಂದು ಹೇಳ್ತಾರ ಇಲ್ಲಿ ಘಟ ಇಲ್ಲ ಹಾಗೆ ಅಂತ? ಯಾವ ವಾಕ್ಯವೂ ಕಿವಿಗೆ ಬೀಳ್ತಾ ಇಲ್ಲ. ಆದರೂ ಘಟ ಇಲ್ಲ ಅಂತ ಜ್ಞಾನ ನಮಗೆ ಬರ್ತದೆ.
ಭೂತಲೆ ಘಟಃ ನಾಸ್ತಿ ಅಂತ ಜ್ಞಾನ ಬರ್ತದೆ. ಇದು ಯಾವುದರಿಂದ ಬಂದದ್ದು? ಅಭಾವ ಪ್ರಮಾಣದಿಂದ ಬಂದದ್ದು ಹಾಗೆ ಅಂತ. ಇದು ಒಟ್ಟು ವಿಚಾರ. ಅದರಿಂದ ಅಭಾವ ಪ್ರಮಾಣೇನ ಘಟಾಭಾವ ಗೃಹ್ಯತೆ. ಅದರಿಂದ ಅಭಾವವನ್ನ ಪೃಥಕ್ ಪ್ರಮಾಣ ಅಂತ ನಾವು ಒಪ್ಪಬೇಕು. ಅದರಿಂದಲೇ ಭೂಮಿಯಲ್ಲಿ ಘಟ ಇಲ್ಲ ಅಂತ ನಾವು ತೀರ್ಮಾನ ಮಾಡ್ತೇವೆ ಹಾಗೆ ಅಂತ ಹೇಳಿದ್ರೆ ಇತಿ ಚೇನ್ನ, ಈ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ ಹಾಗಂತ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ? ತಸ್ಯ ಉಕ್ತೇಶು ಅಂತರ್ಭಾವಾತ್. ಆ ಅಭಾವವನ್ನ ನೋಡಿ, ಬರೀ ಅನುಮಾನ ಮಾತ್ರ ಇಲ್ಲಿ ತಗೊಳ್ಬಾರ್ದು. ಅದಕ್ಕೆ ಎಷ್ಟು ಚೆನ್ನಾಗಿ ಪದ ಹಾಕಿದ್ದಾರೆ ನೋಡಿ. ಉಕ್ತೇಶು, ನಾವೇನು ಹಿಂದೆ ಹೇಳಿದ್ದೀವಿ ವಿಭಾಗ, ಅದರಲ್ಲೇ ನಾವು ಇದನ್ನ ಅಂತರ್ಭಾವ ಮಾಡ್ತೀವಿ. ಹಿಂದೆ ಯಾವ್ದು ಹೇಳಿದ್ದು 3 ಪ್ರಮಾಣ ಅಂತ? ಅದು ಪ್ರತ್ಯಕ್ಷ ಇರಬಹುದು, ಅನುಮಾನ ಇರಬಹುದು, ಆಗಮ ಇರಬಹುದು. ಈ 3ರಲ್ಲಿ ನಾವು ಅಭಾವವನ್ನ ಸೇರಿಸಲಿಕ್ಕೆ ಬರುತ್ತದೆ ಹೊರತು ಪೃಥಕ್ ಪ್ರಮಾಣ ಅಂತ ಅದನ್ನ ವಿಭಾಗ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ತಸ್ಯ ಉಕ್ತೇಶು ಅಂತರ್ಭಾವ ಅಂತ ಅದರ ತಥಾಹಿ. ನೋಡಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಭಾವ ಜ್ಞಾನ ಕಾರಣಂ ಅಭಾವ ಪ್ರಮಾಣಂ. ನೋಡಿ, ಅಭಾವ ಜ್ಞಾನ ಕಾರಣಂ. ಅಭಾವ ಎಂಬುದು ಅದು ಒಂದು ಜ್ಞಾನ, ಅದು ಹೌದು ತಾನೆ? ಇಟ್ಸ್ ಅ ನಾಲೆಜ್. ಇಲ್ಲ ಎಂಬುದು ಅದೊಂದು ಘಟ ಇಲ್ಲ ಎಂಬುದು ಅದೊಂದು ಜ್ಞಾನ, ನಮಗೆ ಮನಸ್ಸಿನಲ್ಲಿ ಮೂಡುತ್ತದೆ, ವಿಕಾರ ಆಗ್ತದೆ. ಆ ಜ್ಞಾನಕ್ಕೆ ಕಾರಣವಾದದ್ದು ಯಾವುದು? ಅಭಾವ ಎನ್ನತಕ್ಕ ಪ್ರಮಾಣ, ಅಭಾವ ಎನ್ನತಕ್ಕದ್ದು. ಅಭಾವ ಜ್ಞಾನ ಕಾರಣಂ ಅಭಾವ ಪ್ರಮಾಣಂ. ತತ್ರ ಇದಾನೀಂ ಈಗ ನೋಡಿ, ಕೌರವಾದ್ಯಭಾವ ಭಾರತಾದ ಅವಗಮ್ಯತೆ. ಈಗ ಕೌರವರು ಇದ್ದಾರಾ? ಕೌರವರು ಪಾಂಡವರು ಯುದ್ಧ ನಾವು ಕೇಳಿದ್ದೀವಿ, ದ್ವಾಪರ ಯುಗದ ಕೊನೆಯಲ್ಲಿ ಆದದ್ದು. ಈಗ ಕೌರವರು ಇಲ್ಲ, ಕೌರವರ ಅಭಾವ ಇದೆ. ಇದು ನಮಗೇನ್ ಗೊತ್ತಾಗ್ತದೆ? ಮಹಾಭಾರತ. ಮಹಾಭಾರತ ಅಂದ್ರೆ ಅದು ಏನದು? ಆಗಮ. ಸೊ ಆಗಮದಿಂದ ನಮಗೆ ಕೌರವರ ಅಭಾವ ನಮಗೆ ಗೊತ್ತಾಗ್ತದೆ. ಆ ಅಭಾವದ ಜ್ಞಾನ ನಮಗೇನ್ ಗೊತ್ತಾಗ್ತದೆ? ಆಗಮದಿಂದ ಗೊತ್ತಾಗ್ತದೆ. ಇನ್ನು ಎರಡನೇದು, ದೇವದತ್ತಸ್ಯ ಚಕ್ಷುರಾದ್ಯಭಾವ. ಒಂದು XYZ ಒಂದು ವ್ಯಕ್ತಿ, ದೇವದತ್ತ ಅಂತ ಒಂದು ವ್ಯಕ್ತಿ, ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಅಲ್ಲ, ದೇವದತ್ತನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ನಿಮಗೇನ್ ಗೊತ್ತಾಯಿತು? ನೋಡಿ, ನಾವು ಅನುಮಾನದಿಂದ ತಿಳಿತೀವಿ. ಯಾಕೆಂದ್ರೆ ನೋಡಿ, ಅವನಿಗೆ ಇಂದ್ರಿಯಗಳು ಸೂಕ್ಷ್ಮ, ಇಂದ್ರಿಯಗಳು ಕಣ್ಣಿಗೆ ಗೋಚರ ಅಲ್ಲ. ಅವನಿಗೆ ಇಂದ್ರಿಯ ಇದ್ದಿದ್ರೆ ಕಣ್ಣು ಕಾಣಿಸ್ಬೇಕಾಗಿತ್ತು, ಇಂದ್ರಿಯಗಳು ಇಲ್ಲ. ಅದು ಅವನಿಗೆ ಗೊತ್ತಾಗ್ತದೆ. ಹಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ದೇವದತ್ತನಿಗೆ ಗೊತ್ತಾಗ್ತದೆ ನನಗೆ ಕಾಣ್ತಾ ಇಲ್ಲ. ಆದ್ರೆ ನಮಗೇನ್ ಗೊತ್ತಾಗ್ತದೆ? ಬೇರೆಯವರಿಗೆ ಏನ್ ಗೊತ್ತಾಗ್ತದೆ? ಒಂದು ವ್ಯಕ್ತಿ ಅನುಮಾನದ ರೂಪ ಏನು ನೋಡಿ, ಅದನ್ನ ಹೇಳ್ತಾ ಇದ್ದಾರೆ. ವಿಮತಃ, ವಿವಾದಾಸ್ಪದವಾದ ವ್ಯಕ್ತಿ. ಈಗ ನಮಗೇನು ವಿವಾದ ಇದೆ? ಅವನಿಗೆ ಕಣ್ಣು ಇದೆಯೋ ಇಲ್ವೋ, ಕಣ್ಣು ಎನ್ನತಕ್ಷ ಇಂದ್ರಿಯ, ಚಕ್ಷುರಿಂದ್ರಿಯ ಇದೆಯೋ ಇಲ್ವೋ ಅಂತ ನಮಗೆ ಅನುಮಾನ. ಯಾಕಂದ್ರೆ ನೋಡಕ್ಕೆ ಏನು ಕಾಣಿಸೋದಿಲ್ಲ, ಅದು ನಾರ್ಮಲ್ ವ್ಯಕ್ತಿ ಅಂತ ಇರ್ತಾರೆ. ಕಣ್ಣು ಇದ್ದ ಹಾಗೆ ಇರ್ತದೆ ಅದು. ಆದರೂ ಕೂಡ ಅದರಿಂದ ನಮಗೆ ಒಂದು ಆಕ್ಟಿವಿಟೀಸ್ ನೋಡಿ ನಮಗೆ ಡೌಟ್ ಬರ್ತದೆ, ಇವನಿಗೆ ಕಣ್ಣು ಕಾಣಿಸ್ತದೋ ಇಲ್ಲವೋ ಹಾಗೆ ಅಂತ. ಅದರಿಂದ ಅವನು ವಿಮತ, ಸಬ್ಜೆಕ್ಟ್ ಟು ದ ಡಿಸ್ಕಷನ್ ಆಯ್ತು ಅವನು. ವಿಮತಃ ಏನು? ಅದು ಪಕ್ಷ ಆಯ್ತು. ಆ ವಿಮತ, ಆ ವ್ಯಕ್ತಿ ಪಕ್ಷ ಆದ. ಸಾಧ್ಯ ಯಾವುದು? ಚಕ್ಷುರಹಿತ. ನೋಡಿ, ಚಕ್ಷೂರಹಿತ, 2 ಕಣ್ಣು ಕಾಣಿಸ್ತವ. ದ್ವಿತೀಯ ವಿಭಕ್ತಿಯಲ್ಲಿ ಇದೆ, ದ್ವಿವಚನದಲ್ಲಿ ಇದೆ. ದ್ವಿವಚನದಲ್ಲಿ ಇದೆ. ಚಕ್ಷೂರಹಿತ ಅಂದ್ರೆ 2 ಕಣ್ಣುಗಳು. 1 ಕಣ್ಣು ಕಾಣಿಸಿದ್ರು ಕೂಡ ನಮಗೆ ಬರೋದಿಲ್ಲ, 2 ಕಣ್ಣು ಕಾಣಿಸ್ತಾ ಇಲ್ಲ. ಯಾಕೆ ಇದು ಸಾಧ್ಯ? ಹೇತು ನೋಡಿ, ಅರೂಪಜ್ಞತ್ವ. ಅವನಿಗೆ ರೂಪದ ಜ್ಞಾನವೇ ಆಗ್ತಾ ಇಲ್ಲ ರೀ. ಕಣ್ಣು ಎದುರುಗಡೆ ಪುಸ್ತಕ ಇದೆ, ಪುಸ್ತಕ ಇಲ್ಲಿ ಅಂತ ಕೇಳ್ತಾನೆ ಅವನು. ರೂಪಜ್ಞಾನವೇ ಅವನಿಗೆ ಆಗ್ತಾ ಇಲ್ಲ. ಇದು ನಾವು ಹೇಗೆ ತಿಳಿತೀವಿ? ಅನುಮಾನ. ಇದು ಅನುಮಾನದ ಮೂಲಕ ತಿಳಿತೀವಿ. ಸೊ ಅದರಿಂದ ಯಾವುದರ ಅಭಾವ ಇಲ್ಲಿದೆ? ಚಕ್ಷುರಾದ್ಯಭಾವ, ಕಣ್ಣಿನ ಅಭಾವ. ಈ ಅಭಾವದ ಜ್ಞಾನ ನಮಗೆ ಹೆಂಗ್ ಬಂತು? ಅನುಮಾನದಿಂದ ಬಂತು.
ನೋಡಿ, ಕೌರವರು ಇಲ್ಲ ಎಂಬ ಒಂದು ಜ್ಞಾನ, ಅಭಾವದ ಜ್ಞಾನ ನಮಗೆ ಆಗಮದಿಂದ ಬಂತು. ಹಾ, ದೇವದತ್ತನಿಗೆ ಕಣ್ಣುಗಳು ಇಲ್ಲ ಎಂಬ ಒಂದು ಜ್ಞಾನ ನಮಗೆ ಅನುಮಾನದಿಂದ ಬಂತು. ಇನ್ನು ಸುಖಾದ್ಯಭಾವ ಪ್ರಮಿತಿಸ್ತು ಸಾಕ್ಷಿ ಪ್ರತ್ಯಕ್ಷೇನೈವ ಗಮ್ಯ. ಒಂದು ವ್ಯಕ್ತಿ ಈಗ ನಮಗೆ ಸುಖ ಆಗ್ತಾ ಇದೆ, ಸುಖ ಆಗ್ತಾ ಇಲ್ಲ, ನಮಗೇನ್ ಗೊತ್ತು? ಇಂದ್ರಿಯಗಳಿಂದ ಅರ್ಥ ಆಗ್ತಾ ಇದೆ. ಸಾಕ್ಷಿ ಮೂಲಕ ನಾವು ಗ್ರಹಿಸ್ತೀವಿ, ಇದು ಸುಖ, ಇದು ದುಃಖ, ಹಾಗೆ ಅಂತ ಗ್ರಹಿಸೋದು ಯಾವುದು? ಸಾಕ್ಷಿ. ಹಾ, ಸಾಕ್ಷಿ ಎಂಬುದು ಯಾವುದದು? ಅದು ಇಂದ್ರಿಯ, ಅದು ಸ್ವರೂಪಭೂತವಾದ ಇಂದ್ರಿಯವನ್ನ ಸಾಕ್ಷಿ ಅಂತ ಕರಿತೀವಿ. ಪ್ರಾಕೃತ ಇಂದ್ರಿಯಗಳು, ಎರಡು ರೀತಿಯಾದ ಇಂದ್ರಿಯಗಳು ಇದೆ. ಪ್ರಾಕೃತ ಹಿಂದೆ ಬಂದಿತ್ತದು, ಸ್ವರೂಪ ಇಂದ್ರಿಯ ಹಾಗೆ ಅಂತ. ನೋಡಿ, ಅದಕ್ಕೆ ಅದೆಲ್ಲ ಬೇಕು ನೋಡಿ, ಹಿಂದೆ ಓದಿದ್ದು. ಸ್ವರೂಪ ಇಂದ್ರಿಯ, ಸ್ವರೂಪದ್ದೇ ಇಂದ್ರಿಯ ಅದು ಕೂಡ ಎಲ್ಲಿ ಸೇರ್ತದೆ? ಪ್ರತ್ಯಕ್ಷದಲ್ಲೇ ಸೇರ್ತದೆ. ಅದರಿಂದ ಸುಖಾದಿಗಳ ಅನುಭವ, ನಾವೇನು ಇದು ಸುಖ, ಇದು ದುಃಖ, ಅದನ್ನೆಲ್ಲ ನಾವು ಅನುಭವಿಸ್ತೀವಿ, ಅದು ಸಾಕ್ಷಿ. ನಾನು ಸುಖವಾಗಿದ್ದೇನೆ ಅಂತ ಗ್ರಹಿಸಿದ್ದು ಯಾವುದು? ನಾನು ಸುಖವಾಗಿದ್ದೇನೆ ಎಂಬ ಜ್ಞಾನ ನನಗೆ ಹೆಂಗೆ ಬಂತು? ಅಥವಾ ನಾನು ಸಾಕ್ಷಿ ಅದನ್ನು ಗ್ರಹಿಸೋದು ಸಾಕ್ಷಿ, ಮನಸ್ಸು ಅಂತ ಹೇಳಬಾರದು ಅದು. ಸುಖ ದುಃಖಾದಿಗಳನ್ನ ಗ್ರಹಿಸೋದು ಸಾಕ್ಷಿ. ಸುಖ ದುಃಖದಗಳು ವಿಕಾರ ಆಗೋದು ಮನಸ್ಸಿನಲ್ಲಿ, ಅದನ್ನ ಸಾಕ್ಷಿ ಗ್ರಹಿಸ್ತದೆ. ವಿಕಾರ ಆಗೋದು ಮನಸ್ಸು, ಗ್ರಹಿಸೋದು ಸಾಕ್ಷಿ. ಅದರಿಂದ ನಾನು ಸುಖವಾಗಿದ್ದೇನೆ ಎಂಬ ಜ್ಞಾನ ನನಗೆ ಹೇಗೆ ಬಂತು? ಅದು ಸಾಕ್ಷಿಯಿಂದ ಗಮ್ಯ. ಅದು ಆ ಸಾಕ್ಷಿ ಅದು ಪ್ರತ್ಯಕ್ಷದಲ್ಲಿ ಸೇರ್ತದೆ. ಸುಖ ಇಲ್ಲ ನನಗೆ, ನೋಡಿ, ಸುಖಾದ್ಯಭಾವ ಅಂತ ಹೇಳ್ತಾರೆ. ನಾನು ಈಗ ಸುಖವಾಗಿ ಇಲ್ಲ, ಅರೆ ನಿನಗೇನ್ ಗೊತ್ತು ಅಂತ ಕೇಳಿದ್ರೆ, ಆ ಅಭಾವ ನಮಗೆ ಹೆಂಗ್ ಗೊತ್ತು? ಸಾಕ್ಷಿ ಮೂಲಕ ನಮಗೆ ಗೊತ್ತು. ಹಾಗೆ ಸುಖ ಇದ್ರೂ ಸಾಕ್ಷಿ ಗ್ರಹಿಸ್ತದೆ, ಸುಖ ಇಲ್ಲ ಅಂದ್ರೂ ಸಾಕ್ಷಿ ಗ್ರಹಿಸ್ತದೆ. ಅದರಿಂದ ಸುಖಾದ್ಯಭಾವ ಅಂತ ಹೇಳಿ. ಮುಂದಿನ ವಿಚಾರ ಮತ್ತೆ ನೋಡೋಣಪ್ಪ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರಿಯೇನ್.